ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಅಜ್ಞಾನದಿಂದ ಉಂಟಾದಂತಹ ಈ ನಿನ್ನ ಹೃದಯದಲ್ಲೇ ಇರುವಂತಹ ಈ ಒಬ್ಬ ವೈರಿ, ಯಾರು ಅಜ್ಞಾನದಿಂದ ಹುಟ್ಟಿದಂತಹ ಈ ವೈರಿಯನ್ನು ಯಾರು ನಮಗೆ ಇಲ್ಲಿ ಹೃದಯದಲ್ಲೇ ಇರುವಂತಹ ವೈರಿ ಅಂತಂದರೆ ಸಂಶಯ. ಈ ಸಂಶಯವನ್ನು ಇಂದು ನೀನು ಯೋಗ ರೂಪದಿಂದ, ಜ್ಞಾನ ಅನ್ನುವಂತಹ ಯೋಗ ರೂಪದಿಂದ ಅದನ್ನು ಸಂಪೂರ್ಣವಾಗಿ ನೀನು ಚಿನ್ನವನ್ನಾಗಿ ಮಾಡಿ ಅದನ್ನು ಕತ್ತರಿಸಿ ಎಸ್ತು ಬಿಡು. ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿ ಎದ್ದೇಳು. ನೀನು ಜ್ಞಾನಿಯಾಗಿ ಎದ್ದು ನಿನ್ನ ಕರ್ತವ್ಯವನ್ನು ಮಾಡು. ಇಲ್ಲಿ ಎಲ್ಲರಿಗೂ ಹೋಗಿ ಯುದ್ಧ ಮಾಡು, ಎಲ್ಲರ ಜೊತೆಗೂ ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ. ಅರ್ಜುನ ರಾಜನಾದವನಿಗೆ ವೈರಿಗಳು ಯುದ್ಧಕ್ಕಾಗಿ ಒಂದು ಚಾಲೆಂಜ್, ಚುನೌತಿ ಇದನ್ನು ಕೊಟ್ಟಾಗ ಅವನು ಅದನ್ನು ಸ್ವೀಕರಿಸಲೇಬೇಕು. ಮತ್ತು ಪ್ರಜೆಗಳಿಗೋಸ್ಕರ ಇಂತಹ ದ್ರೌಪದಿಯ ಅಪಮಾನವನ್ನು, ಹೆಣ್ಣು ಮಕ್ಕಳ ಅಪಮಾನವನ್ನು ಮಾಡಿದಂತಹ ಎಲ್ಲ ಒಳ್ಳೆಯವರನ್ನು, ಭಗವಂತನ ಬಗ್ಗೆ ಒಂಚೂರು ಭಕ್ತಿನೇ ಇಲ್ಲದೆ ದುರಾಡಳಿತವನ್ನು ಮಾಡ್ತಾ ಇದ್ದಂತಹ ರಾಜ ತಾನು ಇವರಿಗೆ ಸಂಪೂರ್ಣವಾಗಿ ಮೋಸವನ್ನು ಮಾಡಿ ಅವನ ದುರಾಡಳಿತವನ್ನು ಮುಂದುವರಿಸುವುದಕ್ಕೋಸ್ಕರ ಇವರೊಡನೆ ಯುದ್ಧಕ್ಕಾಗಿ ಅವನಾಗವನೇ ಕರೆದಾಗ ಕೈಕಟ್ಟಿ ಕೂರೋದು ಕ್ಷತ್ರಿಯನ ಲಕ್ಷಣ ಅಥವಾ ಕರ್ತವ್ಯ ಅಲ್ಲವೇ ಅಲ್ಲ ಅಂತ ಅಷ್ಟೇ ಹೇಳ್ತಾ ಇರೋದೇ ಹೊರತು ನಿಮಗೆ ಯಾವಾಗ ಸಿಟ್ಟು ಬಂದರೂ ಹೋಗಿ ಜಗಳ ಆಡಿಬಿಡಿ ಅಂತ ಭಗವದ್ಗೀತೆಯಲ್ಲಿ ಯಾವತ್ತೂ ಹೇಳಿಲ್ಲ. ಆದ್ದರಿಂದ ಧರ್ಮ ಅನ್ನೋದು ಮತ್ತು ನಮ್ಮ ಕರ್ತವ್ಯ ಅನ್ನೋದು ಬಹಳ ಸೂಕ್ಷ್ಮ. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಸಂಶಯವನ್ನು ಹೋಗಲಾಡಿಸಿಕೊಳ್ಳಬೇಕು. ಹಾಗಾದರೆ ಏನು ಹೇಳಿದೆ ಭಗವದ್ಗೀತೆಯಲ್ಲಿ? ಜಗಳ ಮಾಡಬೇಡ ಅಂತಂದ್ರೆ ಯುದ್ಧ ಹೇಳಿರೋದಲ್ವಾ ಅನ್ನೋದು ಒಂದು ಸಂಶಯವೇ. ಅದನ್ನು ಸರಿಯಾದ ರೀತಿಯಲ್ಲಿ ಓದಿ ಭಗವಂತನನ್ನು ನಮ್ಮ ಮಿತ್ರ, ನಮ್ಮ ಅತ್ಯುತ್ತಮವಾದಂತಹ ಹಿತೈಷಿ ಅಂತ ನಾವು ನೋಡಿದಾಗ ಮಾತ್ರ ಅದರ ನಿಜವಾದ ಅರ್ಥ ನಮಗೆ ಲಭಿಸುತ್ತೆ. ನಾನು ಹೇಳ್ತಾ ಇದ್ದೀನಿ ನಿನಗೆ, ಅದನ್ನು ಪಡೆದುಕೊಂಡು ಎದ್ದೇಳು. ಈ ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಇಂತಹ ಮಹಾಪವಿತ್ರವಾದಂತಹ ಯುದ್ಧವನ್ನು ಮಾಡಿ ಅಧರ್ಮಿಗಳನ್ನು ಸೋಲಿಸು ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಶುಕ್ಲ ಪಕ್ಷಿ. ಇಂದು 29ನೇ ತಾರೀಕು ಗುರುವಾರ, ಏಕಾದಶಿ ತಿಥಿ ಮತ್ತು ಇಂದು ಮೃಗಶಿರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ. ಆದ್ದರಿಂದ ಇಂದು ಎಲ್ಲರಿಗೂ ನಮಗೆ ಬಹಳ ಹೆಚ್ಚಿನದಾದಂತಹ ಒಂದು ಹುರುಪು, ಎಲ್ಲದನ್ನು ಇವತ್ತು ನಾನು ಸಾಧಿಸಿಬಿಡ್ತೇನೆ, ಏನು ಬೇಕಾದರೂ ನಾನು ಮಾಡಿಬಿಡ್ತೇನೆ ಅನ್ನುವಂತಹ ಒಂದು ಅತಿ ಹೆಚ್ಚಿನ ಹುರುಪನ್ನು ನಾವಿವತ್ತು ನೋಡಬಹುದು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮತ್ತು ಬಂಧು ಬಾಂಧವರಿಂದ ಅತಿ ಹೆಚ್ಚಿನ ಪ್ರೀತಿ ವಿಶ್ವಾಸಗಳನ್ನು ನೀವು ನೋಡ್ತೀರಿ ಮತ್ತು ಸುಸ್ತಾಗುವಷ್ಟು ಓಡಾಟಗಳು ಕೂಡ ಇವತ್ತು ಇರಬಹುದು. ವೃಷಭ ರಾಶಿಯವರಿಗೆ ಸಾಂಸಾರಿಕ ತಾಪತ್ರಯಗಳು ಮತ್ತು ಸಂಸಾರದ ಜವಾಬ್ದಾರಿಗಳು ಇವತ್ತು ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮಿಥುನ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮಿತ್ರರೊಡನೆ ಇದ್ದಂತಹ ವೈಮನಸ್ಯಗಳೆಲ್ಲ ಇಂದು ಬಗೆಹರಿದಿದೆ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು. ಯಾವುದೋ ಒಂದು ಎಲ್ಲವೂ ಸರಿ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ಮೊನ್ನೆ ಇನ್ನೂ ನನಗೆ ಎಷ್ಟು ಪ್ರಾಮಿಸಿಂಗ್ ಆಗಿ ಮಾತಾಡಿದ್ರು ಅನ್ನುವಂತಹ ವ್ಯಕ್ತಿ ಜೊತೆಗೆ ಇವತ್ತು ನಿಮಗೆ ವೈಮನಸ್ಯ ಉಂಟಾಗಬಹುದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಲಾಭ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಕಾರ್ಯಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಕಾರ್ಯಕ್ಷೇತ್ರದ ಯಶಸ್ಸು ನಿಮಗೆ ಅತಿ ಮುಖ್ಯವಾಗುತ್ತೆ. ತುಲಾ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ಖೇದಗಳೆಲ್ಲವೂ ಇವತ್ತು ಬಗೆಹರಿದು ಮಾರ್ಗದರ್ಶನ ಪ್ರಾಪ್ತಿ. ಆದರೆ ಭಗವಂತನ ಅನುಗ್ರಹವಿಲ್ಲದೆ ಏನೂ ಭಾಗ್ಯ ಕೈಗೂಡೋದಿಲ್ಲ. ಆದ್ದರಿಂದ ಭಗವಂತನ ಧ್ಯಾನವನ್ನು ಮಾಡೋದನ್ನು ಮರಿಬಾರದು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಪ್ರೀತಿ ಪಾತ್ರರಿಂದ ಯಾವುದೇ ರೀತಿಯ ಸಹಕಾರ ಕೂಡ ಇವತ್ತು ಪ್ರಾಪ್ತಿ ಆಗುವುದಿಲ್ಲ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ದಾಂಪತ್ಯದಲ್ಲೂ ಕೂಡ ನೆಮ್ಮದಿಯನ್ನು ನೋಡಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ, ಶತ್ರುನಾಶ, ಶತ್ರು ಧ್ವಂಸ. ಕುಂಭರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕು, ಆದರೆ ಅತೀ ಬುದ್ಧಿ ಮಾಡಲಿಕ್ಕೆ ಕನ್ನಿಂಗ್ನೆಸ್ ಅಂತ ತೋರಿಸ್ಕೋಬಾರ್ದು, ಅದರಿಂದ ನಿಮಗೆ ಹಾನಿ ಜಾಸ್ತಿ ಆಗಬಹುದು. ಮಕ್ಕಳ ವಿಚಾರದಲ್ಲಿ ಇವತ್ತು ಸ್ವಲ್ಪ ತಾಳ್ಮೆ ಅಗತ್ಯ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ಸಹಕಾರ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ವಿವೇಕವಾಗಿ ಕೆಲಸಗಳನ್ನು ಮಾಡಬೇಕು. 2 ದಿನ ಯಾವುದೇ ಮುಖ್ಯ ನಿರ್ಧಾರಕ್ಕೆ ಕಾಯೋದು ಬಹಳ ಒಳ್ಳೆಯದು.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ. ಯಾವುದು ಒಂದೇ ಶ್ಲೋಕವನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪವನ್ನು ನಾವು ಕಳ್ಕೊಳ್ತೀವಿ. ಎಲ್ಲವನ್ನೂ ಮಾಡಿಬಿಟ್ಟರಂತೂ ಭಗವಂತ ಬಹಳ ಪ್ರೀತನಾಗಿ ನಮಗೆ ಸಂಪೂರ್ಣವಾಗಿ ಮೋಕ್ಷವನ್ನು ಕೊಟ್ಟು ತನ್ನ ಸಾರೂಪ್ಯದಲ್ಲಿ ತನ್ನ ಸಾಕ್ಷಾತ್ಕಾರದಲ್ಲಿ ಇಟ್ಕೊಂಡಿರ್ತಾನೆ. ಆದ್ದರಿಂದ ಎಲ್ಲರೂ ಅದನ್ನು ಖಂಡಿತವಾಗ್ಲೂ ಮಾಡೋಣ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯ.